ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಾರಲ್ಲಿ. ಸೊ ಕಾರು ಏನೋ ಇಲ್ಲಿ ಏನೋ ಖರ್ಚು ಇಂಡಿಕೇಟರ್ ಏನೋ ವರ್ಕ್ ಆಗ್ತಿಲ್ಲ ಅಂತ ಅವನು ಹೋಗಿ ನೋಡ್ತಾ ಇದ್ದಾನೆ. ಖರ್ಚು ಮಾಡ್ಕೊಡೈತಿ ಇಲ್ಲಿನ ನಾನು ಬರೋಲ್ಲ. ಸೊ ಅದನ್ನು ರೆಡಿ ಮಾಡ್ತಾ ಇದ್ದಾನೆ. ನೋಡೋಣ, ಇವಾಗ ಮೇ ಬಿ ಸೀಸನು ಹಂಗೆ ಇದೆ, ವೆದರ್ಗೆ ಇಲಿಗಳು ಎಲ್ಲ ಕಡೆ ಹೋಗಿ ಸೇರಿ ನಮ್ಮದು ಟೂ ವೀಲರೂ ಹಾಗೆ ಮಾಡಿತ್ತು. ಸೊ ನೋಡೋಣ ಏನಾಗಿದೆ ಅಂತ. ಬಟ್ ಜಸ್ಟ್ ಇಂಡಿಕೇಟರ್ ಅಷ್ಟೇ ವರ್ಕ್ ಆಗ್ತಾಯಿಲ್ಲ. ನಾವಿವಾಗ ಮೈಸೂರು ಹೋಗ್ತಾ ಇದ್ದೀವಿ. ನಮ್ಮ ಗಜಪಡೆಗಳು ಮೈಸೂರಿಗೆ ಬಂದಿದ್ದಾರೆ. ಸೊ ಇನ್ನೊಂದು ಬ್ಯಾಚ್ ಮೇ ಬಿ ಮೊನ್ನೆನೂ ಬಂದಿರಬೇಕು. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ. ಅದು ಈವ್ನಿಂಗ್ ವಾಕು. ಆ್ಯಕ್ಚುಲಿ ನಾಳೆ ಹೋಗೋಣ ಅಂದರೆ ಸಂಡೇ ಅವರು ವಾಕಿಂಗ್ ಕರ್ಕೊಂಡು ಬರೋಲ್ಲ ಅಂತೆ. ಸೊ ಈವ್ನಿಂಗು ವಾಕ್ ಹೋಗ್ತಾರಲ್ಲ, ಸೊ ಅವಾಗ 4:30 ಮೇಲೆ ಕಾಣಿಸುತ್ತೆ ಅಂತ. ಸೊ ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ಬೆಳಗ್ಗೆನೇ ಬಿಡ್ತಾ ಇದ್ದೀವಿ. ಹಂಗೆ ಮೈಸೂರು ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ನಂಜನಗೂಡಿಗೆ ಹೋಗಿ ಹಾಗೆ ಬರೋಣ ಅಂತ. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಮ್ಮ ಗಜಪಡೆಗಳು ಆಲ್ರೆಡಿ ಟ್ರೈನಿಂಗ್ ಎಲ್ಲ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿ ಆಟ ಆಗ್ತಿದ್ದಾವೆ ಅನಿಸುತ್ತೆ. ನನಗಂತೂ ಆನೆ ಅಂದರೆ ತುಂಬ ಇಷ್ಟ. ಸೊ ಬನ್ನಿ ನೋಡ್ಕೊಂಡು ಬರೋಣ. ನಂಗೆ ಕಣ್ಣೇ ಕಾಣ್ತಾ ಇಲ್ಲ ಅಷ್ಟು. ಇವಾಗ ರೀಚ್ ಆಗಿದ್ದೀವಿ. ಏನು ಅಂತ ಏನು ದರ್ಶನಕ್ಕೇನೂ ರಶ್ ಇಲ್ಲ. ನಾವು ಅಂದ್ಕೊಂಡಿದ್ವಿ ತಾನೇ ತುಂಬ ರಶ್ ಅಂತ. ಅದು ದರ್ಶನ ಆಯಿತು. ಇವಾಗ ಬಂದಿದ್ದೀವಿ. ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಅಲ್ಲಿ ಮೇ ಬಿ ರಶ್ ಇರುತ್ತೇನೋ, ಇವತ್ತು ಅಮಾವಾಸ್ಯೆ. ಅಲ್ಲಿ ಹೋಗಿ ಆಮೇಲೆ ನಮ್ಮ ಗಜಪಡೆ ನೋಡೋಕೆ ಹೋಗೋಣ. ಬನ್ನಿ ಹೋಗೋಣ. ದರ್ಶನ ಎಲ್ಲ ಮುಗೀತು. ಇವಾಗ ಅಲ್ಲಿ ಮೈಸೂರು ಪಾರ್ಕು ಎಲ್ಲ ನೀವೆಲ್ಲ ರೀಲ್ಸಲ್ಲಿ ನೋಡ್ತಿರ್ತೀರಲ್ಲ, ನಾವು ರೀಲ್ಸಲ್ಲಿ ನೋಡಿದ್ವಿ. ಸೊ ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಲ್ಲಿ. ಹಂಗೆ ಮಾಡ್ಕೊಂಡು ನನ್ಗುಲ್ಲ I just felt that in the center. I just felt like I want to take this. Oh, chocolates. Stop. ಇದು ನೋಡಿ ಮಾಡೋದನ್ನು ಇಲ್ಲಿ ಗ್ಲಾಸಿಂದ ನೋಡ್ಬೋದು ನಾವು. ಎಷ್ಟೊಂದು ಚಾಕ್ಲೇಟ್ಸ್ ಇದೆ. ಕೆ ಜಿ ಲೆಕ್ಕ ತಗೋಬೋದು. 100 grams 200. ಎಂತ ಮಾಡ್ತೀಯ? ಡಾರ್ಕ್ ಚಾಕ್ಲೇಟ್ ಇದೆ. ರೆಡಿಮೇಡ್ ಚಾಕ್ಲೇಟ್ ಇದೆ. ಒಂದು ಕೆ ಜಿ ಲೆಕ್ಕಲ್ಲಿ ತಗೋಬೋದು. ಮಿನಿಮಮ್ 100 ಇದೆ. 100 ಇದೆ. 250 ಕೊಡ. ಅವರು ಅದೇ ಕೇಳಿದ್ರು, ನೀರು ಅದೇ. ಎಸ್, ಇದನ್ನು ಟೇಸ್ಟಿಗೆ ಕೊಟ್ಟಿದ್ದಾರೆ. ಏನಿದು ಸ್ಪೆಷಲ್? ಇದು ಮಿಲ್ಲೆಟ್ ಜಾಗ್ರಿ ಮೈಸೂರು ಪಾಕ್. ಚೆನ್ನಾಗಿದೆ ಆ್ಯಕ್ಚುಲಿ. ಮನೆಗೆ ಎಲ್ಲ ಮೈಸೂರು ಪಾಕ್ ತೊಗೊಂಡ್ವಿ. ಇದು ನನ್ನ ಫೇವ್ರೆಟ್ ರೋಸ್ ಮಿಲ್ಕು. ನಾನು ಎಲ್ಲೋದ್ರೂ ಇದನ್ನು ತೊಗೊತೀನಿ.
ಆ್ಯಂಡ್ ಇದೊಂದು ಹೊಸ್ದಾಗಿ ನಾನು ಟ್ರೈ ಮಾಡ್ತಾ ಇರೋದು. ಇದು ಯಾವಾಗಲೂ ನಾವು ತಿಂತೀವಲ್ಲ, ಅದು ಅವನಿಗೆ ಫೇವ್ರೇಟ್ ಅಂತ ತೊಗೊಂಡಿದ್ದಾನೆ. ಇದು ನಮ್ಮ ಪುಣ್ಯ ತಿಂತಿರೋದು ಮೊಳಕೆ ಕೂದಲ ಅಂತ ಇದ್ರ ಹೆಸರು. ತಿಂತ ನೋಡಿ ಮಾಡೋಕ್ಕೆ ಆಗ್ತಿಲ್ಲ ಅರ್ಷಿ. ಮಾಡೋದಕ್ಕೆ ತುಂಬ ಕಷ್ಟ ಬೀಳ್ತಾವಳೆ. ನಾನು ರಸಮಲೈ ತಗೊಂಡಿದ್ದೀನಿ. ಇವನು ಯಾವಾಗಲೂ ಹೊಸ ಟೇಸ್ಟೇ ಮಾಡಲ್ಲ. ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಎಲ್ಲನೂ ಹೊಸ ಹೊಸ ಟೇಸ್ಟ್ ಮಾಡಿದ್ರೆ ನಮಗೂ ಗೊತ್ತಾಗೋದು ಟೇಸ್ಟ್ ಹೆಂಗಿರುತ್ತೆ. ಹಾಗಾದರೆ ಹೊಸ ಟ್ರೈ ಮಾಡ್ತೀನಿ ಇನ್ಮೇಲಿಂದ. ಇವಾಗ ನನ್ನ ಹತ್ರ ಕಿತ್ಕೊಳಕ್ಕೆ ಬರ್ತಾನೆ ಇದು ನಾವು ಹೊಸ ಚೆನ್ನಾಗಿದೆ ಅಂದಿದ ತಕ್ಷಣ. ನಿನ್ನ ಹಂಗೆ ನೋಡಿ ತಗೊಂಡು ಬಂದಿದ್ದೀವಿ ಇವಾಗ. ಸೊ ತಿನ್ಕೊಂಡು ಎಲ್ಲ ಬಂದು ನಾನು ಹೇಳಿಲ್ವಾ ಇವ್ನು ಹಿಂಗೆ ಮಾಡೋದು. ನಾನೇನ ಹೊಸ ಟ್ರೈ ಮಾಡಿದ್ರೆ ಅವನು ಅದನ್ನು ಕಿತ್ಕೊಂಡು ತಿನ್ನಬೇಕು. ಸೊ ಇದಂತೂ ನಮ್ಮಿಬ್ರಿಗೂ ಇಷ್ಟ ಇದು. ಹೇಳು. ಏನಿಲ್ಲ. ಸೊ ಅದಕ್ಕೆ ಇದನ್ನ ತಗೊಂಡ್ವಿ. ಇದನ್ನ ಜಾಗ್ರಿ ಮಿಲ್ಲೆಟ್ ಮೈಸೂರು ಪಾಕ್ ಅಂತ ತಗೊಂಡ್ವಿ. ಮತ್ತು ಇನ್ನೊಂದು ಯಾವ್ದು ಸ್ಪೆಷಲ್ ಮೈಸೂರು ಪಾಕು, ಇದು ಅಮ್ಮಗೆ ಟೇಸ್ಟ್ ಮಾಡಕ್ಕೆ ಕೊಡೋಣ ಅಂತ ತಂದ್ವಿ. ಸೊ ಹಾಗೆ ಮತ್ತು ಡಾರ್ಕ್ ಚಾಕ್ಲೇಟ್ ತೊಗೊಂಡ್ವಿ. ನಾವು ಡಾರ್ಕ್ ಚಾಕ್ಲೇಟ್ ತಿನ್ಬೋದು, ಇವಾಗಂತೂ ಎಲ್ಲನೂ ತಿಂತಾಯಿದ್ದೀವಿ. ಬಟ್ ಆಮೇಲೆ ಡಯಟ್ ತಿರ್ಗಾ ಸ್ಟಾರ್ಟ್ ಮಾಡಿದಾಗ ಅದೊಂದೇ ತಿನ್ನಬೇಕು ಅಂತ ಅದೊಂದು ತೊಗೊಂಡು ಬಂದ್ವಿ ಅಷ್ಟೇ. ಸೊ ನೆಕ್ಸ್ಟು ನೋಡೋಣ, ಸ್ಯಾರಿ ನೋಡೋಕ್ಕಂತ ಮೈಸೂರು ಸಿಲ್ಕ್ಗೆ ಅಂತ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿಗೆ ಸಿಗ್ತೀವಿ ಬನ್ನಿ. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರ ಇವಾಗ ಗೊತ್ತಿಲ್ಲ, ನೋಡೋಣ. ಆನೆನ ನೋಡೋಕೆ ಬಂದ್ವಿ. ಆ್ಯಕ್ಚುಲಿ ಅದು ವಾಕಿಂಗ್ ಮಾಡುತ್ತೆ ಅಂತ ಅಂದ್ಕೊಂಡ್ವಿ. ಇವತ್ತು ಅಮಾವಾಸ್ಯೆ ಅಂತೆ. ನಮ್ಮ ಬ್ಯಾಡ್ ಲಕ್ ಇವತ್ತು ಆನೆನೂ ಇಲ್ಲ, ಏನೂ ಇಲ್ಲ ವಾಕಿಂಗಿಗೆ. ಸೊ ಸ್ವಲ್ಪ ಡಿಸಪಾಯಿಂಟೆಡ್. ಅಲ್ಲೆಲ್ಲ ಆನೆಗಳು ಕಾಣ್ತಿದೆ. ಸೊ ದೂರದಿಂದನೇ ನೋಡಿ ಖುಷಿ ಪಡಬೇಕು. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಇಷ್ಟೇ ನೋಡೋಕ್ಕಾಗೋದು. ಅಲ್ಲಿ ನೋಡಿ ಅದು ನಮಸ್ಕಾರ ಮಾಡ್ತಿದೆ. ನಾನಿವತ್ತು ಏನೇನೋ ಆಸೆ ಇಟ್ಕೊಂಡಿದ್ದೆ, ಅದು ಬರುತ್ತೆ. ಸಲನೂ ಇದೆ, ಈ ಸಲನೂ ಇದೆ. ಡಿಸಪಾಯಿಂಟ್. ಸೊ ಫ್ರೆಂಡ್ಸ್, ಇವಾಗ ಆನೆ ನೋಡಿರೋದರ ಕಾರಣಕ್ಕಾಗಿ ನಮ್ಮ ಪುಣ್ಯವರು ಅಳುತ್ತಿದ್ದಾರೆ ನೋಡಿ. ಫುಲ್ ಫೀಲಿಂಗು. ಆನೆ ನೋಡೋಕ್ಕಾಗ್ತಿಲ್ಲ, ದೂರದಿಂದ ನೋಡಿದ್ದೀನಿ ಅಂತ. ಲಾಸ್ಟ್ ಟೈಮು ಇದೇ ಆಗಿತ್ತು. ಈ ಟೈಮ್ ಅದಕ್ಕೆ ಅಂತಲೇ ಬಂದಿದ್ದು. ಅಟ್ಲೀಸ್ಟ್ ವಾಕಿಂಗ್ ಮಾಡಿಸ್ತಾರೆ, ಹಬ್ಬಕ್ಕಿಂತ ಮುಂಚೆ ಬಂದರೆ ಅಟ್ಲೀಸ್ಟ್ ಕಾಣುತ್ತೆ ಅಂತ. ಇವಾಗ ಅದು ಇಲ್ಲ. ಅದೇ ನಿನ್ನ ಕರ್ಕೊಂಡ್ಬಂದಿತ್ತು, ನಾನೇ ಒಬ್ಬಳೇ ಬಂದರೆ ಕಾಣುತ್ತೆ. ಇವಾಗ ಊಟಕ್ಕೆ ಬಂದಿದ್ದೀವಿ. 2 ಕಡೆನೂ ಡಿಸಪಾಯಿಂಟ್ ಆಗಿ ಊಟ ಮಾಡ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಓಡಬೇಕು.